ಈಗ ಇದೊಂದು ಹೆಂಗೆ ಅಂದ್ರೆ ನಮ್ಗೆ ಯುಗಾದಿ ಹಬ್ಬ ಇದ್ದಂಗೆ. ರಂಜಾನು ಮುಸ್ಲಿಂ ಬಾಂಧವರಿಗೆ ದೊಡ್ಡ ಹಬ್ಬ, ವಿಶೇಷವಾದ ಹಬ್ಬ. ಪ್ರತಿಯೊಬ್ಬರು ಅವತ್ತು ಹೊಸ ಬಟ್ಟೆ ಹಾಕ್ತಾರೆ. ನನಗೆ ಗೊತ್ತಿದ್ದಂಗೆ ನಾವ್ ಹೆಂಗೆ ಯುಗಾದಿಗೆ ಹಾಕ್ತಿವಿ, ಹಿಂದೂಗಳು ಮುಸ್ಲಿಂ ಹಾಕ್ತಾರೆ. ಅದು ಅಷ್ಟೇ ದೊಡ್ಡ ಹಬ್ಬ. ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾರೆ. ಅದರಲ್ಲಿ ಬಡವರಾಗ್ಲಿ, ಸಾಹುಕಾರಾಗ್ಲಿ, ಶ್ರೀಮಂತರಾಗ್ಲಿ ಎಲ್ಲ ಒಂದೇ ಮಟ್ಟದಲ್ಲಿ ಅನ್ಯೋನ್ಯವಾಗಿ ಒಂದೇ ಟೇಬಲ್ ಅಲ್ಲಿ ಕುತ್ಕೊಂಡು ಊಟ ಬಡಿಸ್ಕೊಂಡು ತಿಂತಾರೆ. ಅದಕ್ಕೆ ಇವತ್ತು ನಮ್ಮ ಪ್ರದೀಪ್ ರೆಡ್ಡಿ ಅಂಡ್ ಟೀಮ್ ಯೂತ್ ಕಾಂಗ್ರೆಸ್ನವರು, ಮಾದೇಪುರ ಕ್ಷೇತ್ರದ ಯೂತ್ ಕಾಂಗ್ರೆಸ್ನವರು ಕೂಟ ಅರೇಂಜ್ ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಹಿಂದೆಂದೂ ಈ ತರ ಮಾಡಿರಲಿಲ್ಲ. ನಾನು ಗಮನಿಸಿದಂಗೆ ಇದೊಂದು ಹೊಸ ಪ್ರಯೋಗ ಮಾಡಿದ್ದಾರೆ. ಇನ್ನು ಮುಂದೆ ಈ ತರ ಕೂಟಗಳು ಹಬ್ಬ ಹರಿದಿನದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಅವ್ರ ಕೆಲಸ ಮಾಡೇ ಮಾಡ್ತಾರೆ ಅಂತ ನಂಗೆ ನಂಬಿಕೆ. ಧನ್ಯವಾದ ಸರ್. ಎಲ್ಲರಿಗೂ ರಂಜಾನ್ ಮುಬಾರಕ್. ಎಲ್ಲ ಅವ್ರಿಗೆಲ್ಲ ಮುಸಲ್ಮಾನ್ ಬಾಂಧವರಿಗೆ ಮತ್ತು ನಮ್ಮ ಹಿಂದೂ ಬಾಂಧವರಿಗೆಲ್ಲ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಇಂಥ ಒಂದು ಪ್ರೋಗ್ರಾಮ್ ಆಗ್ತಾ ಇರಬೇಕು, ಎಲ್ಲ ಆಗಲೇಬೇಕು. ನಾವೆಲ್ಲ ಅಣ್ಣ ತಮ್ಮ ಥರ ಬರ್ತಾ ಇದ್ವಿ. ನಮ್ಮ ಹಬ್ಬಕ್ಕೆ ಅವ್ರು ಬರಬೇಕು, ಅವ್ರ ಹಬ್ಬಕ್ಕೆ ನಮ್ಗೆ ಬರಬೇಕು. ನಮ್ಮ ಅದ್ದೂರಿಯಾಗಿ ನಡೆಸಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆ. ಇದನ್ನ ನಮ್ಮ ನಾಯಕರಾದಂಥ ಎಚ್ ನಾಗೇಶ್ ಅವರು ಬಂದಿದ್ದಾರೆ. ಇನ್ನೂ ತುಂಬಾ ಸಂತೋಷ. ಎಲ್ಲ ಒಳ್ಳೇದಾಗ್ಲಿ ಎಲ್ಲರಿಗೂ, ಮುಸಲ್ಮಾನ್ ಬಾಂಧವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಏನು ನಮ್ಮ ಆತ್ಮೀಯ ಸ್ನೇಹಿತರು ಪ್ರದೀಪ್ ರೆಡ್ಡಿ ಅವರು ಹಾಗೂ ನಮ್ಮ ಇನ್ಸ್ಟ್ಯಾಕ್ ಅವರು ಹಾಗೂ ಎಲ್ಲ ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಮಿತ್ರರು ಹಾಗೂ ಹಿರಿಯ ಕಾಂಗ್ರೆಸ್ಸಿನ ಎಲ್ಲ ಹಿರಿಯ ಲೀಡರ್ಗಳು ಸೇರಿ ಇವತ್ತು ಒಂದು ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಮೊದಲನೇ ಬಾರಿಗೆ ಬಹಳ ವರ್ಷಗಳ ನಂತರ ಅದು ಹೆಚ್ಚಾಗಿ ಇದರ ಪ್ರಾಮುಖ್ಯತೆ ಈ ಕಾರ್ಯಕ್ರಮ ಏರ್ಪಡಿಸಿದ್ರಲ್ಲಿ ನಮ್ಮ ಯುವ ಕಾಂಗ್ರೆಸ್ ಅವರೇ ತಗೊಂಡಿದ್ದಾರೆ. ಬಹಳ ಚೆನ್ನಾಗಿ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಒಂದು ಒಳ್ಳೆ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನೀವೇ ಕಾಣ್ದಂಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಸ್ನೇಹಿತರು ಎಲ್ಲ ಸೇರಿ ಒಗ್ಗಟ್ಟಾಗಿ ಈ ರಂಜಾನ್ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಬಹಳ ಸಂತೋಷ ಆಗ್ತಿದೆ ಎಲ್ಲರನ್ನು ಮಾತಾಡಿಸಿ ಎಲ್ಲರ ಜೊತೆ ಬಾಂಧವ್ಯತೆಯಿಂದ ಸೇರಿ ಒಟ್ಟಿಗೆ ಊಟ ಮಾಡೋದಕ್ಕೆ. ಧನ್ಯವಾದ ಸರ್. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರದೀಪ್ ರೆಡ್ಡಿ ಅವರು ಆಗ್ಬೋದು, ಮತ್ತೆ ನಮ್ಮ ಮತ್ತೊಬ್ಬ ಸ್ನೇಹಿತರಾದ ಇಷ್ಟಾಗ್ಬೋದು, ಎಲ್ಲ ಅವರ ಒಂದು ಟೀಮು ಏನು ಅವರು ಯೂತ್ ಕಾಂಗ್ರೆಸ್ಸಿನ ಟೀಮ್ ಏನಿದ್ದಾರೆ ಅವರೆಲ್ಲ ಸೇರಿ ಇವತ್ತು ಇಫ್ತಾರ್ ಕೂಟವನ್ನ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಏನು ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು. ಯಾಕೆ ಅಂತಂದ್ರೆ ನಾವು ಎಲ್ಲ ಅಣ್ಣ ತಮ್ಮಂದ್ರು, ನಮ್ಮ ಏನು ನಾವು ಹಿಂದೂ ಮುಸ್ಲಿಂ ಅಂತ ಯಾವತ್ತು ಭೇದ ಭಾವ ನಮ್ಮ ಭಾಗದಲ್ಲಿ ಹಾಗೂ ನಮ್ಮ ಪಕ್ಷದಿಂದ ಯಾವತ್ತೇ ಆಗಲಿ ಕಾಂಗ್ರೆಸ್ ಪಕ್ಷ ಆ ಭೇದ ಭಾವ ಯಾವತ್ತೂ ಮಾಡಲ್ಲ. ನಾವೆಲ್ಲ ಅಣ್ತಮ್ಮಂದ್ರು ಅಂತೇಳಿ ಮೊದ್ಲಿಂದಾನು ನಡ್ಕೊಂಡು ಪಕ್ಷ ಇದು ಅವರು ನಾವೆಲ್ಲ ಸೇರಿ ದೇಶವನ್ನ ಕಟ್ಟುವಂತ ಕೆಲಸವನ್ನ ಮೊದಲಿನಿಂದಾನು ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೂ ಸಹ ನಾವೆಲ್ಲ ಜೊತೆಯಲ್ಲಿ ಅವರು ತಂದ ಊಟವನ್ನ ಹಂಚ್ಕೊಂಡು ತಿಂದಂತಹ ದಿನಗಳು ಅವರು